ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕುರ್ಚಿ ಫೈಟ್ಗೆ ಎಐಸಿಸಿ ಅಧ್ಯಕ್ಷ ತಣ್ಣೀರು, ಸಿಎಂ ಬದಲಾವಣೆಗೆ ಇನ್ನೂ ಸಮಯ ಹಿಡಿಯುತ್ತೆ ಎಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಮುಖ್ಯಮಂತ್ರಿ ಇದ್ದಾರೆ, ಹಾಗಾಗಿ ಬದಲಾವಣೆಯ ಪ್ರಶ್ನೆ ಉದ್ಭವಿಸಲ್ಲ. ನಾನು ಸಿಎಂ ಆಗುವ ತೀರ್ಮಾನ ಸೋನಿಯಾ ಗಾಂಧಿ ಅವರಿಗೆ ಬಿಟ್ಟಿದ್ದು ಎಂದ ಕೈ ಅಧ್ಯಕ್ಷ. ಬೆಂಗಳೂರಲ್ಲಿ ಮಳೆ ಹಾನಿ, ಲೋಕ ಸ್ವಯಂ ಕೇಸ್. ಇದು ನಿರ್ಲಕ್ಷ್ಯದ ಪರಮಾವಧಿ ಎಂದ ನ್ಯಾಯಮೂರ್ತಿ ಪಾಟೀಲ್. ಜಿಬಿಎ ವೈದ್ಯಕೀಯ ಇಲಾಖೆಗೆ ಲೋಕ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಪಸಂಖ್ಯಾತರಿಗೆ ಸಂಪುಟ ಸಿಹಿ, ಮೈನಾರಿಟಿ ಕಾಲನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ. ಸಿದ್ದು ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವಾಗಿದೆ. ಪಾಕಲ್ಲಿ ಜೈಷ್ ಉಗ್ರ ಸಲ್ಮಾನ್ ಹತ್ಯೆಯಾಗಿದೆ. ವಾಹನ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಪ್ಲಾನ್ ಮಾಡಿ ಕೊಲೆ ಮಾಡಲಾಗಿದೆಯಾ? ಹೊರ್ಮುಜ್ಗೆ ಟ್ರಂಪ್ ಜಲಸಂಧಿ ನಾಮಕರಣ ಸ್ವತಃ ತನ್ನ ಹೆಸರೇ ಇರಿಸಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಜಾಲತಾಣದಲ್ಲಿ ವ್ಯಂಗ್ಯ. ಜಿಬಿಎ ಟೌನ್ಶಿಪ್ಗೆ ಸಂಪುಟ ಅಸ್ತು. ಪ್ರತಿ ಎಕರೆಗೆ 9,693 ಚದರ ಅಡಿ ವಸತಿ ನಿವೇಶನ ಪರಿಹಾರ. ಎಚ್ಕೆಪಿ. ಮಳೆ ನಿಂತರೂ ನಿಲ್ಲದ ಅವಘಡ. ಕರೆಂಟ್ ನೆಟ್ವರ್ಕ್ ಇಲ್ಲದೆ ಜನರ ಪರದಾಟ. ಉರುಳಿ ಬಿದ್ದ ಮರ ಕೊಂಬೆಗಳು, ಬದುಕಿನ ಬಂಡಿ, ಜಖಂ. ಆಟೋ ಚಾಲಕರ ಕಣ್ಣೀರು. ಮನೆಗೆ ನುಗ್ಗಿದ ಮಳೆ ನೀರು. ಕಾಂಪೌಂಡ್ ಪಕ್ಕದ ಬೀದಿ ಬದಿ ವ್ಯಾಪಾರಿಗಳು ತೆರವುಗೊಳಿಸಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶೀಘ್ರವೇ ರಸ್ತೆ ಗುಂಡಿಗಳನ್ನ ಮುಚ್ಚಿ ಎಂದ ಸಿಎಂ ಸಿದ್ದರಾಮಯ್ಯ. ಮುಂಗಾರು ಮಳೆಗೂ ಮುನ್ನ ಅಗತ್ಯ ಸಿದ್ಧತೆ ಕೈಗೊಳ್ಳಲು ಜಿಬಿಎ ಆಯುಕ್ತರಿಗೆ ಸೂಚನೆ ಕೊಡಲಾಗಿದೆ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧಿಸಿದೆ ಎಂದು ಛಲವಾದಿಯವರು ಆರೋಪ ಮಾಡಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದ ದಲಿತ ಸಿಎಂ ಕೂಗು. ಸಿಬಿಐ ಇಲ್ಲವೇ ನ್ಯಾಯಾಧೀಶರಿಂದ ತನಿಖೆಯಾಗಲಿ ಅಂತ ಅರವಿಂದ್ ಬೆಲ್ಲದ್. ವಿದ್ಯಾರ್ಥಿ ಆದಿತ್ಯ ಮ್ಯಾಗೇರಿ ಆತ್ಮಹತ್ಯೆ ಪ್ರಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾಂದಿ ಹಾಡಿದ ಬಿಎಸ್ವೈ. ನಾಡು ಕಂಡ ಅಪರೂಪದ ರಾಜಕಾರಣಿ. ಮಹತ್ವದ ನಿರ್ಧಾರಗಳನ್ನು ಕೈಗೊಂಡ ಧೀಮಂತ ವ್ಯಕ್ತಿ. ಕಾರ್ಮಿಕರ ಮಕ್ಕಳ ಶಾಲಾ ಕಿಟ್ಗೆ 115 ಕೋಟಿ ರೂಪಾಯಿ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವಾಗಿದೆ. ವಾಕರಸ ಸಂಸ್ಥೆಗೆ 80 ಹೊಸ ಬಸ್ ಖರೀದಿ. ಏಪ್ರಿಲ್ನಲ್ಲಿ 9,101 ಮಿಲಿಯನ್ ಯೂನಿಟ್ ದಾಖಲೆಯ ಬಳಕೆ. ಬಿಸಿಲಿನ ತಾಪಕ್ಕೆ ದಿನೇ ದಿನೇ ವಿದ್ಯುತ್ಗೆ ಬೇಡಿಕೆ ಹೆಚ್ಚಳವಾಗಿದೆ. ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ ಸುಸ್ಥಿರ ಡೇಟಾ ಪಾರ್ಕ್. ಇಂಧನ, ಕೈಗಾರಿಕಾ, ಐಟಿ ಸಚಿವರ ಸಭೆಯಲ್ಲಿ ಡೇಟಾ ಕೇಂದ್ರಗಳ ಸ್ಥಾಪನೆಗೆ ತೀರ್ಮಾನ. ಕೈಗೂಡದ ಮಾತುಕತೆ. ಮತ್ತೆ ಇರಾನ್ ಮೇಲೆ ದಾಳಿಗೆ ಅಮೆರಿಕದ ಪ್ಲಾನ್. ಟ್ರಂಪ್ ಎದುರು 3 ಆಯ್ಕೆಗಳನ್ನ ಮುಂದಿಟ್ಟ ಸೆಂಟ್ರಲ್ ಕಮಾಂಡ್. ಯುದ್ಧಕ್ಕೆ ಬಂದ ಅಮೆರಿಕರನ್ನು ಕೊಲ್ಲಿ ಸಾಗರದ ತಳಕ್ಕೆ ಕಳಿಸ್ತೀವಿ. ಇರಾನ್ ಸರ್ವೋಚ್ಚ ನಾಯಕ ಜೂನಿಯರ್ ಖಮೇನಿ ಅಬ್ಬರಿಸಿದ್ದಾರೆ. ಇರಾನ್ನ ಯುರೇನಿಯಂ ತರಲು ರಷ್ಯಾ ನೆರವು ತಿರಸ್ಕರಿಸಿದ ಡೊನಾಲ್ಡ್ ಟ್ರಂಪ್. ಪುಟಿನ್ ಜೊತೆ ಟ್ರಂಪ್ 90 ನಿಮಿಷ ಫೋನ್ ಕಾಲ್. ಇಸ್ರೇಲ್ಗೆ ಹೆಬ್ಜುಲ್ಲಾ ಫೈಬರ್ ಆಪ್ಟಿಕ್ ಡ್ರೋನ್ ಬಳಸಿ ಸೆಡ್ಡು. ಜಾಮ್ ಮಾಡಲು ಸಾಧ್ಯವಾಗದ ಡ್ರೋನ್. ಚಾಣಕ್ಯ ಭವಿಷ್ಯ. ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡು ಸ್ಟಾಲಿನ್, ಕೇರಳಕ್ಕೆ ಕಾಂಗ್ರೆಸ್. ಕಿಂಗ್ ಮೇಕರ್ ಆಗ್ತಾರಾ ದಳಪತಿ. ಅಸ್ಸಾಂನಲ್ಲಿ ಮತ್ತೆ ಹಿಮಂತ್. ಎಕ್ಸಿಟ್ ಪೋಲ್ಗಳು ಬಿಜೆಪಿ ಆಫೀಸ್ನಲ್ಲಿ ರೆಡಿಯಾಗಿವೆ ಎಂದು ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಈ ಸಲವೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎಂದ ದೀದಿ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಪುಟ 9. ಈ ಪುಟದಲ್ಲಿ ಸಂಪೂರ್ಣ ಮಾಹಿತಿ ಸಿಗಲಿದೆ. ದೇಶ ವಿದೇಶದ ಬಗ್ಗೆ ನೀವು ಓದಬಹುದು. ಇನ್ನು ಐಪಿಎಲ್ ಟೈಮ್. ಕುಸಿದ ಆರ್ಸಿಬಿಗೆ 3ನೇ ಸೋಲು. ಗುಜರಾತ್ಗೆ 4 ವಿಕೆಟ್ ಜಯ ಸಿಕ್ಕಿದೆ. ಸೋತರು ಬೆಂಗಳೂರಿಗೆ 2ನೇ ಸ್ಥಾನ. ಎಂಐ ಸತತ ಸೋಲು. ಪಾಂಡ್ಯ ನಾಯಕತ್ವಕ್ಕೆ ಕುತ್ತು. ಫ್ರಾಂಚೈಸಿಯಲ್ಲೂ ತಳಮಳ ಶುರುವಾಗಿದೆ. ಉಳಿದ 6 ಪಂದ್ಯ ಗೆಲ್ಲಲೇಬೇಕಾದ ಒತ್ತಡ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.